ಕಮೆಂಟ್ ಹಾಕಿ. ಒಬ್ರು ಲಕ್ಕಿ ವಿನ್ನರ್ ನಾವು ಚೂಸ್ ಮಾಡ್ಕೊಂಡು ಅವ್ರ ಮನೆಗೆ ಬಂದು ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಬ್ರದರ್. ಥ್ಯಾಂಕ್ ಯು ಬ್ರದರ್. ಕಂಗ್ರಾಚುಲೇಷನ್ ಬ್ರದರ್. ಈ ಟಾಯ್ ಅವ್ನು ಚಿಕ್ಕ ಪಾಪು ಇದು ತಂದಿದ್ದು, ಇದಂದ್ರೆ ಅವನು ಪ್ರಾಣ. ನೋಡಿ ಏರಿಯಾದಲ್ಲಿ ಒಳ್ಳೊಳ್ಳೆ ಫಿಗರ್ಗಳವ್ರೆ, ನೋಡೋಣ ಬನ್ನಿ ಅಂತ. ನಮ್ಮ ಮಾಸ್ಟರ್ ಶೆಫ್ ಯಾರು ಹೇಳಿ? ಇವತ್ತಿನ ಶೆಫ್ ಟಡಾ. ಗುರು ಏನ್ ಗುರು ಇದು? ಎಣ್ಣೆ ಮೆಣಸಿನ್ಕಾಯಿ ಬಿಟ್ರೆ ಏನು ಇಲ್ಲ ಇಲ್ಲಿ. ಏನ್ ಗುರು ಇದು? ಈರುಳ್ಳಿ ಏನು ಇಲ್ವಾ? ಚಿಲ್ಲಿ ಇವಾಗ ಬಾಯಿಂದ ತಿಂದು ಕೆಳಗಡೆ ಹೋಗ್ಬೇಕು ಚಿಲ್ಲಿ. ಸೊ ಓಡಾಡ್ಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಓಡಾಡಿ. ಸೊ ಇದಂತೂ ಟಡಾ ಟಡಾ ಬ್ರೇಕೇ ಇಲ್ಲ. ಇದನ್ನ ಬಾಯಿಗೆ ಆಗ್ತಾ ಇರಲಿಲ್ಲ, ಅದೇ ಕೆಳಗಡೆ ಇಕ್ಕಬೇಕಾಯ್ತು. ಒಳ್ಳೆ ಬ್ಯಾಟ್ಸ್ಮನ್ ಗೈಸ್ ಇವನು. ಏನು ಮಸ್ತಾಗಿದೆ ಅಲ್ಲ ಜಾಗ. ಲಾನು ಬಿದ್ದೋದಾಡಕ್ಕೆ. ಆಮೇಲೆ ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಹಂಗೆ ಸ್ಟ್ಯಾಚು ಆಗ್ಬಿಟ್ಟಿದ್ದೀನಿ, ಭಯ ಆಗ್ತದೆ. ಹೋಗಲೇ ಅಂತ ಇದ್ದದು. ಹಳೆ ಪಾತ್ರೆಗಳೆಲ್ಲ ಹಾಕ್ಬಿಟ್ಟು ಅದರಲ್ಲೇ ಒಂದು ಡಿಸೈನ್ ಮಾಡ್ಬಿಟ್ಟವ್ರೆ ಬಕೆಟ್. ಹಂಗೆ ಸುಸು ಮಾಡಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗುರು ಏನು ಮಾಡ್ತಾ ಇದ್ದೀನಿ? ಬಾಯಿಂದ ಉಯ್ತಾ ಇದ್ದೀನಿ, ಕೆಳಗಡೆ ಉಯ್ತಾ ಇದ್ಯಾ? ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ಅಂತ ಆಮೇಲೆ ತಿಳಿಸ್ತೀನಿ. ಇವಾಗ ನಾನು ಈಶಾಂಕಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ನು 12 ಗಂಟೆಗೆ ಬರ್ತೀನಿ ಅಂತ ಹೇಳ್ದ, ಆದರೆ ಇವಾಗ 2:45 ಟೈಮು, ಇನ್ನೂ ಬಂದಿಲ್ಲ. ಸೊ ಅವನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ನೀನು ಯಾವಾಗ ನಾನು ಕರಿತೀನಿ, ನೀನು ಯಾವಾಗ ಲೇಟಾಗಿ ಬರ್ತೀವಿ ಅವಾಗೆಲ್ಲ ಇನ್ಫಾರ್ಮ್ ಮಾಡ್ತಾನೆ ಇರ್ತೀನಿ. ದೊಡ್ಡಪ್ಪಂಗೆ ಆದಷ್ಟು ಬೇಗ ಟೈಮ್ ತಕ್ಕನಾಗಿ ಬರೋಂಗೆ ಮಾಡೋ ಗಂಟ ನಾನು ಈ ಪ್ರಯತ್ನನ ಬಿಡಲ್ಲ. 100% ಮಾಡೇ ಮಾಡ್ತೀನಿ. ಆ ಕೆಲಸ ಐತೆ ಈ ಕೆಲಸ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಅವ್ರು ಬಂದ್ಬಿಟ್ರು ಅಲ್ಲಿ ಮಾತಾಡ್ತಾ ಇದ್ದೀನಿ ಇಲ್ಲಿದ್ದೀನಿ ಅಂತಲ್ಲ. ಸೊ ಅದು ನೀವೇನೇನು ಹೇಳ್ತೀಯ ನಾನೆಲ್ಲ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಗುರು ವ್ಲಾಗಲ್ಲಿ. ಸೊ ಇನ್ನೂ ಬಂದಿಲ್ಲ, ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ಅಲ್ಲಿ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾಯ್ತು, ಅಲ್ಲೂ ಕಾಯ್ತಾ ಇದ್ದಾರೆ. ನಾವು ಅನ್ಕೊಂಡಿದ್ದು ಪ್ಲಾನೇ ಚೇಂಜ್ ಮಾಡ್ಬಿಡ್ತಾರೆ ಇವರು. ಸೊ ಬನ್ನಿ ಬಂದ್ಮೇಲೆ ಹೋಗೋಣ. ಎಲ್ಲಿ ಹೋಗ್ತಾ ಇದೀವಿ ಅಂತ ಅಲ್ಲೋದ್ಮೇಲೆ ತೋರಿಸ್ತೀನಿ. ನಾನು ಏನೋ ಒಂದು ಆರ್ಡರ್ ಮಾಡಿದೆ ಅಂತ ತೋರಿಸ್ತೀನಿ. ಬನ್ನಿ ನನ್ನ ರೂಮ್ಗೆ ಹೆಂಗಿದೆ ಅಂತ ನೀವು ಹೇಳ್ಬೇಕು. ಫುಲ್ಲು ಸ್ಯಾಟಿನ್ ಕಂಫರ್ಟರು, ಸ್ಯಾಟಿನ್ ಬೆಡ್ಶೀಟು, ಸ್ಯಾಟಿನ್ ಪಿಲ್ಲೋ ಕವರ್ಸು, ಫುಲ್ ಸ್ಯಾಟಿನ್ ಸ್ಕ್ರೀನು, ಎಲ್ಲ ಸ್ಯಾಟಿನ್ ಹಾಕ್ಬಿಟ್ಟು ಬ್ಲ್ಯಾಕ್ ರೆಡಿ ಮಾಡ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ನೋಡಿ ಗೈಸ್ ಏನು ಮಸ್ತಾಗೈತೆ. ಸ್ವಲ್ಪ ಕಾಸ್ಟ್ಲಿ ಆಯಿತು, ಆದರೆ ಸಕ್ಕತ್ತಾಗಿದೆ ಮೆಟೀರಿಯಲ್ ಅಂತೂ. ನೋಡಿ ಕ್ರೇಜಿ ಆಯ್ತಲ್ಲ, ಮೊನ್ನೆ ಎಲ್ಲ ನೋಡಿದೆ, ಸಕ್ಕತ್ತಾಗಿ ಅನಿಸ್ತು. ನೋಡಿ ವಿಸ್ಕು ಮಗ್ನೆ, ನಮ್ಮ ಹೀರೋ ಬಂದು ಜುಗ್ ಅಂತ ಆಗ್ತಾನೆ ನೋಡಿ. ಇವಾಗ ಎಲ್ಲಿ ಮಗ್ನೆ, ಎಲ್ಲಿ ವಿಸ್ಕು ಮಗ? ಬಂದ ವಿಸ್ಕು ಮಗ ಬಂದ. ಆಚೆ ಹೋಗೋಣ. ಗುಡ್ ಬಾಯ್, ಯಸ್ ಹೋಗೋಣ. ಚಿಯರ್ಸ್ ಮಾಡು, ಚಿಯರ್ಸ್. ಬಾ ಆಚೆ ಹೋಗೋಣ, ಇವನು ಆಚೆ ಕರ್ಕೊಂಡು ಹೋಗೋಣ ಗೈಸ್ ನಮ್ಮ ಜೊತೆ. ಆ ಬೆಡ್ಶೀಟ್ ಮೇಲೆ ಫಸ್ಟ್ ಹತ್ತಿರೋದು ನೀನು ಮಗನೆ. ಹೌದಾ, ಚೆನ್ನಾಯ್ತಾ? ನೀನೇನಾದರೂ ತಿನ್ಬಿಟ್ಟು ಬಂದು ಮೂತಿ ಗೀತಿ ಒರೆಸಿದ್ರೆ ಇಲ್ಲಿ ಆಮೇಲೆ ನಿನ್ಗಿರೋದು. ಗೈಸ್ ಈ ನನ್ನ ಮಗಂದು ಕಚಡ ಕಂತ್ರಿ ಬುದ್ಧಿ ಅಂದರೆ ಇದೇನೆ. ಏನು ಮಾಡ್ತಾನೆ ಅಂದರೆ ಚೆನ್ನಾಗಿ ತಿನ್ಕೊಬರ್ತಾನೆ ಚಿಕನ್ ಲಿವರು ಎಲ್ಲ. ಮೂತಿ ವರ್ಷನ ಅನ್ನೋಷ್ಟರಲ್ಲಿ ಯಾವಾಗ ಬರ್ತಾನೆ ಅನ್ನೋದೇ ಗೊತ್ತಿಲ್ಲ. ವರ್ಷ ಅನ್ನೋಷ್ಟರಲ್ಲಿ ಬಂದ್ಬಿಟ್ಟು ಬೇಕು ಅಂತ ಬೆಡ್ಶೀಟ್ ಕೊಡ್ಸೋದು, ಹಾಲೊಂದು ಬೆಡ್ಶೀಟ್ ಕೊಡ್ಸೋದು, ಸೋಫಾ ಕವರ್ ಕೊಡ್ಸೋದು, ಆ ಥರ ಕಂತ್ರಿ ಕೆಲಸ ಎಲ್ಲ ಮಾಡ್ತಾನೆ. ಅವ್ನು ಕೊಡ್ತೀನಿ ಒಂದ್ಸರಿ. ಈ ಟಾಯ್ ಅವ್ನು ಚಿಕ್ಕ ಪಾಪು ಇದು ತಂದಿದ್ದು, ಇದಂದರೆ ಅವನು ಪ್ರಾಣ. ನೋಡಿ ಯಾವುದೇ ಕಾರಣಕ್ಕೂ ಇದು ಬಿಟ್ಟಂತೂ ಇರೋದೇ ಇಲ್ಲ. ಏನು ಬೇಕಾದ್ರೂ ಮಾಡ್ತಾನೆ ಇದಕ್ಕೋಸ್ಕರ. ನೋಡಿ ಸುಮ್ಮನೆ ಹಿಂಗೆ ಹಾಕ್ತೀನಿ. ಕೊಡೋದು ಇಲ್ಲ ಕೈ ಕೊಡಲಿ. ನೋಡೋಷ್ಟೇ ಹಿಂಗೆ ಓಡ್ತಾನೆ. ನಮ್ಗೆ ಗೊತ್ತು ಎಸಿತಾರೆ ಅಂತ. ಅಯ್ಯೋ ಗೈಸ್ ಅಣ್ಣ ಬಂದಿದ್ದ ಟೈಮ್ ನೋಡಿ 3 ಗಂಟೆ 34 ನಿಮಿಷ. RTGS ಮಾಡಿಸ್ತಾ ಇದ್ದ ಗುರು. ಗೈಸ್ ನೀವು ಹೇಳ್ದಂಗೆ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರಿ ವಿಸ್ಕಿ ಜೊತೆ ವ್ಲಾಗ್ ಮಾಡಿ ಅಂತ. ಅದಕ್ಕೋಸ್ಕರ ಇವಾಗ ಎಲ್ಲೆಲ್ಲಿ ಹೋಯ್ತಾ ಇದ್ದೀನಿ ಅಲ್ಲೆಲ್ಲ ಸಿಷನ್ ಎತ್ತಾಕೊಂಡು ಹೋಯ್ತಾ ಇದ್ದೀನಿ. ಅಲ್ವಾ ಮಗನೆ? ಚೂ ಮಾಡೋ, ಹಾಯ್ ಮಾಡಲ್ಲಿ. ಅಯ್ಯೋ ಕಿಟಕಿ ತೆಗ್ಬಿಟ್ಟು ಆಚೆ ಎತ್ತು ಕುತ್ಕೊಂಡ್ಬಿಟ್ರೆ ಸಾಕು ಗೈಸ್. ಏರಿಯಾದಲ್ಲಿ ಒಳ್ಳೊಳ್ಳೆ ಫಿಗರ್ಗಳವ್ರೆ, ನೋಡೋಣ ಬನ್ನಿ ಅಂತ. ನೋಡಿ ಗೈಸ್ ನಮ್ಮ ದೊಡ್ಡಪ್ಪನ ಸ್ನೇಹಿತರು ಒಬ್ಬರು ಹಾಸ್ಪಿಟ್ಲಲ್ಲಿದ್ದರು. ಸಡನ್ನಾಗಿ ಏನೋ ಬಿದ್ದೋಗ್ಬಿಟ್ಟಿದ್ರಂತೆ, ಅದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ. ನಮ್ಮ ದೊಡ್ಡಪ್ಪ ಗಾಡಿ ಎತ್ಕೊಂಡ್ಬಂದವ್ರು ನೋಡಿ ಗೈಸ್. ಫುಲ್ ಹ್ಯಾಂಡಲ್ ಗೀಲ್ಡ್ ಎಲ್ಲ ಬೆಂಡೋಗ್ಬಿಟ್ಟೈತೆ. ಹೌದಾ? ನೋಡಿ ನನ್ನ ದೊಡ್ಡಪ್ಪ. ನನ್ನ ಕಾರಲ್ಲಿ ಯಾವಾಗಲೂ ಹೊಸ ಬಟ್ಟೆ ಇರುತ್ತೆ ಗೈಸ್, ಅದೊಂದು ಅಡ್ವಾಂಟೇಜು. ಯಾವಾಗಲೂ ಒಂದು ಜೊತೆ ಫುಲ್ ಬಟ್ಟೆ ಸೆಟ್ ಇಟ್ಟಿರ್ತೀನಿ, ಅದು ಇವತ್ತು ಯೂಸ್ ಆಗುತ್ತೆ. ಸ್ಮೈಲ್ ಏನಕ್ಕೆ ಮಾಡ್ತಾಯಿದ್ದೆ ನೀನು? ಈ ಹಾಸ್ಪಿಟ್ಲಲ್ಲಿ ಶೇಡ್ಸ್ ಬೇಕಾ? ಶೇಡ್ಸ್ ಬೇಕಾ? ಅಭ್ಯಾಸ ನೋಡಿ ಗೈಸ್. ಸೊ ಓಡಾಡಬೇಕಾದ್ರೆ ದಯವಿಟ್ಟು ಹುಷಾರಾಗಿ ಓಡಾಡಿ. ಗುರು ಹಿಂಗೆ ರೈಟ್ ಹ್ಯಾಂಡೇ ಆಗ್ಬಿಟ್ಟೈತೆ. ದೊಡ್ಡಪ್ಪನ ಫ್ಯಾನ್ಸ್ ನೋಡ್ರಪ್ಪ.
ಆದ್ರೂ ಗುರು ರೈಟ್ ಹ್ಯಾಂಡೇ ಆಗ್ಬಿಟ್ಟೈತಲ್ಲ ಅದೇ ಬೇಜಾರು. ಶರ್ಟ್ ಒದ್ದಾಡ್ಬಿಟ್ಟು ಗೈಸ್. ನೋಡಿ ಹೋಗೋಣ ಬಾಗ್ರು ಹೋಗೋಣ. ಹೆಲ್ಮೆಟ್ ಏನಾದ್ರು ಏಟ್ ಆಗಂಗಿದ್ರೆ ಹೆಲ್ಮೆಟ್ ಏನೂ ಆಗಿಲ್ಲ. ಶೋಲ್ಡ್ರು ಏಟ್ ಆಗ್ಬೇಕಾಯ್ತು. ಎಷ್ಟು ಹೆಲ್ಮೆಟ್ ಇದು? ಇದು 24-25 ಸಾವಿರ ಅಂದರೆ ಪರವಾಗಿಲ್ಲ ಬಿಡ್ರಿ. ಡ್ಯಾಮೇಜ್ ಆಗಿರೋದು ಇಲ್ಲಿ ನೋಡಿ ಹೋಗ್ಬಿಟ್ಟಿದೆ ಇಲ್ಲೊಂದು ಕಡೆ. ಇದಿರೋದ್ರಿಂದ ಎಷ್ಟೊಂದು ಡ್ಯಾಮೇಜ್ ಕಮ್ಮಿ ಆಗಿದೆ ನೋಡಿ. ಇದೊಂದು ಬೈಕರ್ಸ್ ಗೊತ್ತಿರುತ್ತೆ. ಆ್ಯಂಡ್ ಸ್ವಲ್ಪ ಇಂಜಿನ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ. ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚು, ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚು, ಆಮೇಲೆ ಇಲ್ಲೊಂದು ಸ್ವಲ್ಪ, ಆಮೇಲೆ ಇದು ನಾರ್ಮಲ್ ಕಾಮನ್. ಸೊ ಇದು ಗಾಡಿ. ಸೊ ಇದಂತೂ ಟಡ ಬ್ರೇಕೇ ಇಲ್ಲ. ಇದನ್ನು ಹಾಕ್ಬೇಕು. ಸೊ ಇಷ್ಟಕ್ಕೆ ಏನು ಮಾಡೋಕ್ಕಾಗಲ್ಲ. ದೊಡ್ಡ ಗಾಡಿ ಆದಮೇಲೆ ಖರ್ಚಿದ್ದೇ ಇರ್ತದೆ. ಇದು ಸೇಫ್ಟಿ ಗಾರ್ಡ್ಸ್ ಅಂತೂ ಎಷ್ಟು ಯೂಸ್ ಆಗುತ್ತೆ ಗೊತ್ತಾಗೈತೆ. ಇದಂತೂ ಇದು ಹಂಗೆ ಸ್ಟ್ಯಾಚು ಆಗ್ಬಿಟ್ಟಿದ್ದೀನಿ. ಭಯ ಆಗ್ತದೆ. ಏನು ಮಾಡಿ ಓಪ ಓ ಹುಷಾರಾಗಿರಿ. ಇನ್ನೊಂದ್ಸಲ ತಟ್ಟೆಗೆ ಬರ್ಬೇಕಾದ್ರೆ ಬಚಾ ಆಗಿದ್ದೀರಿ. ಕೊಡು ಬಾಲ್. ಅಯ್ಯೋ ಬಾಲ್ ಕೊಡಪ್ಪ. ಕಚ್ಚಿಗಿಚ್ಬಿಟ್ಯಾ? ಬಾಲ್ ಕೊಡಲ್ವ ಇದು ಬ್ರಾ? ಇದು ನೋಡಿದ್ರೇನು ಭಯ ಆಯ್ತು. ಕಚ್ಚಿಬಿಡುತ್ತೆ. ಬಾಲ್ ಕೊಡು. ಎಲ್ಲಿ ಬಾಲ್? ರೋಲೆಕ್ಸ್ ಇಲ್ಲಿ ಬೈಲಿ. ಹಿಂಗೆ ಓಡಾಡ್ತೈತೆ ನೋಡಿ ಗೈಸ್. ರೋಲೆಕ್ಸ್ ಕೊಟ್ಟ. ಹೇಳಿ ರೋಲ್. ಅಯ್ಯೋ ಗುಡ್ ಬೈ ರೋಲೆಕ್ಸ್ ಗಿವ್ ಮೀ. ಹೋಗಲೇ ಅಂತ. ಹುಷಾರಾಗಿರಿ. ಇನ್ನೊಂದ್ಸಲ ತಟ್ಟೆಗೆ ಬರ್ಬೇಕಾದ್ರೆ ನಡ್ರಲ್ಲಿ ಕಚ್ಕಳ್ರ ಕಚ್ಚಡ ನನ್ನ ಮಕ್ಕಳ್ರ. ಡ್ರಾಪ್ ಹೇ ರೋಲೆಕ್ಸ್ ಡ್ರಾಪ್. Give it to me. ಗೈಸ್ ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ದೊಡ್ಡಪ್ಪನ ಫ್ರೆಂಡ್ ಯಾರೋ ಒಬ್ಬರು ಮೆಟ್ರೋ ಸ್ಟೇಷನ್ ಹತ್ರ, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಯಾರೋ ಅಡ್ಡ ಬಂದುಬಿಟ್ರು ಅಂತೇಳಿ ಸ್ವಲ್ಪ ಕಿಟ್ಟಾಗಿ ಬಿದ್ದೋಗ್ಬಿಟ್ಟಿದ್ದಾರೆ C900ಅಲ್ಲಿ. ಸೊ ಗಾಡಿ ಸ್ವಲ್ಪ ಏಟಾಗಿದೆ. ಅವ್ರಿಗೂ ಸ್ವಲ್ಪ ಏರ್ಲೈನ್ ಕ್ರ್ಯಾಕ್ ಆಗಿದೆ. ಅವ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ನಾವು ಹೋಗಿ ಗಾಡಿ ಎತ್ಕೊಂಡು ಅವ್ರನ್ನ ಹಾಸ್ಪಿಟ್ಲಲ್ಲಿ ತೋರಿಸಿ ಅವ್ರನ್ನ ವಾಪಸ್ ಮನೆಗೆ ಬಿಟ್ಟು ಆಮೇಲೆ ನಮ್ಮ ಕೆಲಸಕ್ಕೆ ಹೋಗ್ತಾಯಿದ್ದೀವಿ. ಒಂದು ಸ್ಮಾಲ್ ಟೈಮ್ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಆಗ್ತಾ ಇರುತ್ತೆ. ಸೊ ದಯವಿಟ್ಟು ಹುಷಾರಾಗಿ ಓಡಾಡಿ. ಇವತ್ತು ಬೇರೆ ಪೌರ್ಣಮಿ ಅಂತೆ. ಈ ನನ್ನ ಮಗ ನೋಡಿ ಬಂದು ಹೆಂಗೆ ಕೂತ್ಕೊತಾನೆ ಗೈಸ್. ಬನ್ನಿ ಹಿಂಗೆ ನಾನು ಎಲ್ಲಿರ್ತೀನಿ ಅಲ್ಲಿ ಬಂದ್ಬಿಡ್ಬೇಕು. ಇವಾಗ ಅಲ್ಲಿ ಬಂದು ಕುತ್ಕೊಂಡ್ಬಿಡ್ಬೇಕು. ಸಮಾಧಾನ ನಮಗೆ ನೆಮ್ಮದಿ. ಬನ್ನಿ ಹೋಗೋಣ. ಸನ್ಸೆಟ್ ನೋಡಿ ಏನು ಮಸ್ತಾಗ್ತದೆ. ಬಿಗ್ ಗೈಸ್ ಬಂದಿದ್ದೀವಿ ಜಾಗಕ್ಕೆ. ಏನು ಮಸ್ತಾಗಿದೆ ಎಲ್ಲ ಜಾಗ. ಎಲ್ಲ ಮಾವಿನ ತೋಟ ಸುತ್ತಮುತ್ತ. ಅದಕ್ಕೆ ಆ್ಯಕ್ಚುಲಿ ಕೆರೆ ಇತ್ತು. ಸೊ ಅದು ಇವಾಗ ಮಳೆ ಇಲ್ದಿರೋ ಕಾರಣ ಕೆರೆ ಓಪನ್ ಆಗಿಬಿಟ್ಟಿದೆ. ಇನ್ಫಿನಿಟಿ ಪೂಲ್ ಥರ ಇದು. ಸನ್ಸೆಟ್ ಅಂತೂ ಸಕ್ಕದಾಗಿ ಆಗ್ತಾಯಿತ್ತು. ಕ್ರೇಜಿ ವ್ಯೂ ಗೈಸ್. ಎಷ್ಟು ದೊಡ್ಡ ಪೂಲ್ ಇದೆ ನೋಡಿ. ರೈನ್ ಡ್ಯಾನ್ಸ್ ಗುರು. ಬಟ್ಟೆ ಬಿಚ್ಚಿ ರೆಡಿ ಆಗಿರೋ. ನಮ್ಮ ಹುಡುಗ ನೋಡಿ ಹೆಂಗೆ ಓಡಾಡ್ತಾವನೆ. ನಡಿ ಬಿಸ್ಕು ಎಲ್ಲೋ ಐತೆ ಓಡಾಡಿ ನಡಿ. ಎಲ್ಲ ಹಂಗೆ. ಅದು ಒಂದು ಡ್ರಾಪ್ ಬರಲ್ಲ ನೋಡಿ. ಸುಮ್ಮನೆ ಕಾಲೆತ್ತದು. ಈ ಜಾಗ ಫುಲ್ಲು ರೌಂಡ್ ಹೊಡಿದ್ವಿ. ಜಾಗ ಮಾತ್ರ ಮಸ್ತಾಗೈತೆ. ಇನ್ನೂ ತೋರ್ಸೋದು ತುಂಬ ಐತೆ. ಏನೇನೋ ಐತೆ ಇಲ್ಲಿ ಇದರಲ್ಲಿ. ತೋರಿಸ್ತೀನಿ ಬನ್ನಿ. ಆಮೇಲೆ ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಅದು ಲಾನು ಬಿದ್ದೋದಾಡೋಕ್ಕೆ. ಇಲ್ಲಿ ಏನಾದರೂ ಫಂಕ್ಷನ್ಸ್ ಬೇಕಂದರೆ ಮಾಡ್ಬೋದು. ಸದ್ಯಕ್ಕೆ ಯಾವ ಫಂಕ್ಷನ್ಸು ಇಲ್ಲ. ನೋಡೋಣ ಬನ್ನಿ. ಆ್ಯಂಡ್ ಅದು ಒಂದು ಡೈನಿಂಗ್ ಏರಿಯಾ ಥರ. ಬಿಸ್ಕಿ ಅಂತೂ ಒಡ್ಡಾಡ್ಕೊಂಡು ಬಿದ್ದಾನೆ ಅಲ್ವಾ ಮಗನೆ. ಜಾಗ ಹೆಂಗೈತೆ ಹಾಂ. ಸೊ ಅಲ್ಲಿ ವಾಶ್ರೂಮ್ಸ್ ಇದೆ. ಮೆನ್ ವುಮೆನ್ ಎರಡೂ ಅಲ್ಲೇ ಇದೆ. ಇದು ಬಫೆಟ್ ಏರಿಯಾ ಥರ ಮಾಡಿದ್ದಾರೆ. ಸೊ ಕೆಳಗಡೆ ಎಲ್ಲ ಫುಲ್ ಲಾನ್ ಇದೆ. ಅಲ್ಲಿ ಫೈರ್ ಕ್ಯಾಂಪ್ ಇದೆ. ಇವಾಗ ನಾನು ಅಲ್ಲಿಂದ ವಾಪಸ್ ಓಡ್ ಬಂದಿರೋದು ಎಲ್ಲಿಗೆ ಅಂದರೆ ಬೆಳಂದೂರಲ್ಲಿರೋ ಎಕೋ ವರ್ಡ್ಗೆ. ಸೊ ಇಲ್ಲಿ ಒಂದು TVS ಈವೆಂಟ್ ನಡೀತಾ ಇತ್ತು. ಆ TVS ಈವೆಂಟ್ಗೆ ನಾನು ನಮ್ಮ ಹುಡುಗ ಬಂದಿದ್ದೀವಿ. ಸೊ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇಂದ ಅಲ್ಲಿಂದ ಇಲ್ಲಿ ಓಡ್ ಬಂದಿರೋದಷ್ಟೇ. ಸೊ ಬನ್ನಿ ಇಲ್ಲಿ ಏನೇನೋ ಇಟ್ಟಿದ್ದಾರೆ ನೋಡಿ ಹೆಂಗಿದೆ ಎಕೋ ವರ್ಡ್. ನಾನು ಯಾವತ್ತೂ ಇಲ್ಲಿ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಹಳೆ ಪಾತ್ರೆಗಳೆಲ್ಲ ಹಾಕ್ಬಿಟ್ಟು ಅದರಲ್ಲೇ ಒಂದು ಡಿಸೈನ್ ಮಾಡಿಬಿಟ್ಟವ್ರೆ ಬಕೆಟು. ಚೆನ್ನಾಗೈತೆ. ಅಲ್ಲಿ ಈವೆಂಟ್ ನಡೀತಾ ಇರೋದು. ಓಹ್ ನೈಸ್ ಜಾಗ. ಬಾಗರು ಎಲ್ಲೋಯ್ತು ಜಾ ನೋಡಿ ಗಿಡಗಳು. ಗೈಸ್ ನೋಡಿ ನಮ್ಮ ಹುಡುಗ ಏನೆಲ್ಲ ಮಾಡ್ತಾವನೆ. ನೀರೊಳಗೆ ಬಿಟ್ಬಿಟ್ಯಪ್ಪ. ಬಿಗಿನರೇ ಹಿಂಗೆ.
ನನಗೂ ಅದ್ಬಿಟ್ಟಿಯಪ್ಪ, ನೀನೇನೋ ಮಾಡ್ಕೋ. ಸೊ ಇವೆಂಟ್ ಶುರು ಆಗಿಲ್ಲ, ಅದಕ್ಕೋಸ್ಕರ ನಾವು ಒಂದು ಬ್ರೇಕ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡಿದ್ರೆ, ನಮ್ಮ ಹುಡುಗ ಪ್ಯಾಂಪರ್ಸ್ ಹಾಕೊಂಡ್ಬಂದಿಲ್ವಂತೆ, ಅರ್ಜೆಂಟ್ ಅಂತೆ. ಅದಕ್ಕೆ ಇಲ್ಲಿ ಸ್ಟಾರ್ ಬಾಕ್ಸ್ ಇದೆ, ಸ್ಟಾರ್ ಬಾಕ್ಸ್ ಕರ್ಕೊಂಡೋಗಿ ನನಗೆ ಸುಸು ಮಾಡಿಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಏನು ಮಸ್ತಾಗೈತೆ ಗೊತ್ತಾ ಜಾಗ, ನಾನು ಬಂದಿರಲಿಲ್ಲ ಆವತ್ತು, ಬಂದಿದ್ದೀನಿ ನೋಡಿ. ಬ್ಯೂಟಿಫುಲ್ ಆಗಿದೆ, ಈ ಜಾಗಕ್ಕೆ ಏನು ಮೋಸ ಇಲ್ಲ. ಕ್ರೇಜಿ ಐತೆ ಗೈಸ್ ಜಾಗ ಇದು. ಏನು ಎಲ್ಲ ಐತೆ, A to Z ಐತೆ ಇಲ್ಲಿ. ವಾವ್ ನೈಸ್. ಬನ್ನಿ. ಒಳಗಡೆ ಕೈಂಡು, ಪಂಜಾಬ್ ಗ್ರಿಲ್ಲು, ಆಮೇಲೆ ರೈಟ್ ಸೈಡಲ್ಲಿ ಥರ್ಡ್ ವೇವು, ಇಮ್ಯಾಜಿನು, ಏನೇನೋ ಐತಪ್ಪ. ಅಲ್ಲಿ ಚಿಲ್ಲೀಸು ಎಲ್ಲ ಥರನೂ ಐತೆ, ಪರವಾಗಿಲ್ಲ. ಕ್ರೇಜಿ ಗೈಸ್, ಪರವಾಗಿಲ್ಲ. ನಮ್ಮ ಹುಡುಗ ಸುಸ ಮಾಡ್ತಾನೆ. ಗುರು ಏನು ಮಾಡ್ತಾ ಇದ್ದೀನಿ, ಬಾಯಿಂದ ಉಯ್ತಾ ಇದ್ದೀನಿ, ಕೆಳಗಡೆ ಉಯ್ತಾ ಇದೆಯಾ? ಇದು ನನ್ನ ಮನೆಗೆ ತೊಗೊಂಡು ಹೋಗೋಣ ಅಂತ ಅನ್ಕೊಂಡೆ, ಟ್ರಸ್ಟೀಶಿಯಸ್ನ. ಬಟ್ ಏನಂದರೆ ಇದು ಶೆಲ್ಫ್ ಲೈಫ್ ಬಂದು ಫ್ರಿಜ್ಜಲ್ಲಿ ಇಟ್ಟರೆ 2 ದಿನ ಇರುತ್ತಂತೆ. ಆಚೆ ಇಟ್ಟರೆ ಫ್ರಿಜ್ ಇಲ್ಲ ಅಂತ ಹೇಳಿದ್ರೆ 3 ಅವರ್ಗೆ ಡಮಾರ್ ಆಗಿಬಿಡುತ್ತಂತೆ. ಸೊ ಇವಾಗ ಹೋಗೋಣ ಇಲ್ಲಿಂದ, ಆಮೇಲೆ ಪ್ಲಾನ್ ಮಾಡೋಣ. ಬನ್ನಿ. ಗಾಯ್ಸ್ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಸ್ಪೆಕ್ಸು ಕಳೆದೋಯ್ತು ಗೈಸ್. ನನ್ನ ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಸ್ಪೆಕ್ಸು ಕಳೆದೋಯ್ತು. ತುಂಬ ಅಂದರೆ ತುಂಬ ಬೇಜಾರಾಯಿತು. ತುಂಬ ಅಂದರೆ ತುಂಬ ಅಂಡೋರ್ಕೊಂಡ್ಬಿಟ್ಟಿದ್ದೀನಿ. ಸೊ ಏನು ಮಾಡೋದಂತ ಗೊತ್ತಿಲ್ಲ, ಬಿಡಿ ಅಂದ್ಬಿಟ್ಟು ಸುಮ್ಮನೆ ಆಗೋದು. ಎಲ್ಲಿ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ನಾನೊಂದು ಕ್ಲಿಪ್ ಹಾಕಿದ್ದೀನಿ ನೋಡಿ, ಇದಕ್ಕಿಂತ ಲಾಸ್ಟ್ ಕ್ಲಿಪ್ಪಲ್ಲಿ ಇದೆ ನನ್ನ ಹತ್ರ. ಇಲ್ಲಿ ಹಾಕ್ಕೊಂಡಿದ್ದೀನಿ, ಎಲ್ಲೋ ಕಳೆದೋಗ್ಬಿಟ್ಟೈತೆ. ಆದರೆ ಮನೆಗೆ ಬಂದೆ, ಇವತ್ತೆಲ್ಲ ಬರೀ ಬೇಜಾರೇ ಗೈಸ್. ಏನಕ್ಕೆ ಅಂತಲೇ ಗೊತ್ತಿಲ್ಲ. ಮನೆಗೆ ಬಂದೆ, ಆ ಬುದ್ಧ ನಮ್ಮ ಹೆಂಡತಿ ಹೊಡೆದಾಕಿದ್ಲು, ಅದನ್ನ ಹೆಂಗೋ ರೆಡಿ ಮಾಡಿ ಫೇವಿಕ್ವಿಕ್ ಹಾಕಿ ಇಟ್ಕೊಂಡಿದ್ದೆ. ಇವಾಗ ನಮ್ಮ ಅಣ್ಣ ಫೇವಿಕ್ವಿಕ್ ಆಗದೆ ಇರೋ ಥರ ಹೊಡೆದಾಕ್ಬಿಟ್ಟವನೆ. ಉಷ್ಟು ನೋಡಿ, ಹಿಂದೆ ತಿಕ್ಕ ತೋರಿಸ್ತಾವನೆ, ತಿಕ್ಕನ ನನ್ನ ಮಗನೇ. ಎಲ್ಲ ಫುಲ್ ಪುಡಿ ಪುಡಿ ಆಗ್ಬಿಟ್ಟೈತೆ ಗೈಸ್. ಅಟ್ಲೀಸ್ಟ್ ಒಂದು ಕಾಲು ಮುರಿದೋಗಿತ್ತು, ಇವನು ಫುಲ್ಲು ಮರ್ಡ್ರೆ ಮಾಡ್ಬಿಟ್ಟು. ಅವ್ನು ಆಫ್ ಮರ್ಡ್ರ್ ಮಾಡಿದ್ದೆ, ಅವ್ನು ಫುಲ್ ಮರ್ಡ್ರ್ ಗೈಸ್. ನೋಡಿ ಹೆಂಗೆ ಮಾಡ್ದ, ಏನು ಸಖತ್ತಾಗೈತೆ. ಹಾಂ, ತಲೆ ಹೋಯ್ತು, ಕೈ ಹೋಯ್ತು. ಬುದ್ಧನಾ? ಹಾಂ ಇಲ್ಲ, ಅದು ಇವಾಗ ಬುದ್ಧ ಅಲ್ಲ, ಅದು ಇವಾಗ ಹ್ಯಾಂಡಿಕ್ಯಾಪ್ ಬುದ್ಧ. ಅದು ತಲೆ ಕೈ ಕಾಲು ಎಲ್ಲ ಮುರಿದಾಕ್ಬಿಟ್ಟಿದ್ಯಲ್ಲ ಗುರು. ಓ ತಿಕಾನು ಹೊಡೆದಾಕ್ಬಿಟ್ಟಿದ್ಯಾ ಬುದ್ಧದ್ದು. ಗೈಸ್ ಇನ್ವಿಟೇಷನ್ ಕೊಟ್ಟಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಮನೆಗೆ ಬಂದು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಮಾಡಬೇಕಾದ್ರೆ ಯಾಕೆ ಇದನ್ನು ಮಾಡಬಾರ್ದು, ನಾನು ಮಾಡೋದು ಕಾಮನ್ನು. ಆದರೆ ನಮ್ಮ ಮಾಸ್ಟರ್ ಶೆಫ್ ಯಾರು ಹೇಳಿ, ಇವತ್ತಿನ ಶೆಫ್ ಕಡಾ. ಏನಾಗ್ತಿದೆ ಅಂತ ಹೇಳಿದ್ರೆ, ನಾನು ಸಾಂಬಾರು ಮಾಡ್ತಾ ಇದ್ದೀನಿ, ಇವರು ಚಿಲ್ಲಿ ಚಿಕನ್ ಮಾಡ್ತಾವ್ರೆ. ಸೊ ನೋಡೋಣ ಬನ್ನಿ, ಚಿಲ್ಲಿ ಚಿಕನ್ ಯಾವ ಥರ ಆಗುತ್ತೆ, ಸಾಂಬಾರು ಯಾವ ಥರ ಆಗುತ್ತೆ ಅಂತ ಕಾಂಪಿಟೇಷನಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ, ತೋರಿಸ್ತೀನಿ ಬನ್ನಿ. ಗೈಸ್ ಇದು ಸಾಂಬಾರಿಗೆ ಚಿಕನ್ ಹುರ್ಕೊತಾ ಇದ್ದೀನಿ. ಸೊ ಇದೆಲ್ಲ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಿಶ್ರಣ. ಇದು ನಮ್ಮ ಸಾಂಬಾರಿಗೆ. ದೊಡ್ಡಪ್ಪ ಚಿಲ್ಲಿ ಚಿಕನ್ಗೆ ಮೆಣಸಿನ್ಕಾಯಿ ಗುಡ್ಡೆ ಹಾಕ್ತವ್ರೆ, ಅದೇನು ಮಾಡ್ತಾವ್ರೆ ನೋಡೋಣ ಬನ್ನಿ. ಗೈಸ್ ನನ್ನ ಸಾಂಬಾರು ರೆಡಿ, ಏನಿದ್ರು ವಿಜಲ್ ಹೋಗ್ಸೋದು ಅಷ್ಟೇ ಬಾಕಿ. ಅಣ್ಣ ಇವಾಗೆಲ್ಲ ರುಬ್ಕೊಂಡು ಚಿಲ್ಲಿ ಚಿಕನ್ಗೆ ಇರೋ ಬರೋ ಮೆಣಸಿನ್ಕಾಯಿ 200 ಗ್ರಾಮ್ ಮೆಣಸಿನ್ಕಾಯಿ ಹಾಕವ್ರೆ. ಸೊ ಚಿಲ್ಲಿ ಇವಾಗ ಬಾಯಿಂದ ತಿಂದು ಕೆಳಗಡೆ ಚಿಲ್ಲಿ ಆ ಥರ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತಾವ್ರಂತೆ. ಸೊ ನೋಡೋಣ ಏನು ಮಾಡ್ತಾರೆ, ಯಾವ ಥರ ಇರುತ್ತೆ ಚಿಲ್ಲಿ ಚಿಕನ್. ಮೂರಡಿ ದೂರಕ್ಕೆ ಹೋಯ್ತವ್ರೆ, ಅದನ್ನ ಹಾಕ್ಬಿಟ್ಟು. ಗುರು ಕೊಡಿಲಿ, ಕಣ್ಣಿಗೆಲ್ಲ ಆರತ್ತದು. ಕೊಡಿಲಿ, ಕಣ್ಣಿಗೆ ಆರ್ತದೆ ಅಂದ್ಬಿಟ್ಟು ಹಿಂಗೆ ಹಿಂಗೆ ಮಾಡಿದ್ರೆ. ಹೆಲ್ಮೆಟ್ ಹಾಕೊಡ್ತೀರಾ? ಹೆಲ್ಮೆಟ್ ಕೊಡ್ಲಾ? ಇಲ್ಲ, ಇದು ಮೆಣಸಿನ್ಕಾಯ್ದು ಫ್ಲೇಕ್ಸ್. ಅದೇ ಹೆಲ್ಮೆಟ್ ಹಾಕೊಬಿಡಿ, ಏನೂ ಆರಲ್ಲ. ನಾವು ನೆಕ್ ನೋಡಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಆಗ್ತಾ ಇದ್ವಿ ಗೈಸ್. ಗುರು ಏನ್ ಗುರು ಇದು, ಎಣ್ಣೆ ಮೆಣಸಿನ್ಕಾಯಿ ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ. ಚಿಲ್ಲಿ ಚಿಕನ್, ಚಿಲ್ಲಿ ಮತ್ತೆ ಚಿಕನ್ ಅಷ್ಟೇ ಇರಬೇಕು. ಗುರು ಸೂಪರ್ ಗೈಸ್. ಚಿಲ್ಲಿ ಚಿಕನಲ್ಲಿ ಬರೀ ಚಿಲ್ಲಿ ಆ್ಯಂಡ್ ಚಿಕನ್ ಅಷ್ಟೇ ಅಂತ ಇನ್ನೇನು ಹಾಕಲ್ವಂತೆ. ಅಷ್ಟು ಹಾಕ್ಬಿಟ್ಟು ಚಿಕನ್ ಮಾಡ್ತಾರಂತೆ. ಮಾಡುಗುರು ಅದೇನು ಮಾಡ್ತೇವೆ ಮಾಡುಗುರು. ಗೈಸ್ 1/4 kg ಮೆಣಸಿನ್ಕಾಯಿ. ಇದು ನೋಡಿ 1/4 kg ಮೆಣಸಿನ್ಕಾಯಿನ ಅಣ್ಣ ಮಾಡ್ತಾ ಇರೋದು. ದೊಡ್ಡಪ್ಪನ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಬೇಗ ಬಂದ್ಬಿಡಿ, ಚಿಲ್ಲಿ ಚಿಕನ್ ತಿನ್ಕೊಂಡು ಹೋಗಿರಂತೆ. ಚಿಲ್ಲಿ ಚಿಕನ್ ತಿನ್ನೋದು ಅಷ್ಟೇ ಗ್ಯಾರಂಟಿ, ಬೆಳಿಗ್ಗೆ ಬಗ್ಗೆ ನಮಗೆ ಏನೋ ಗ್ಯಾರಂಟಿ. ತಿನ್ಬಿಟ್ಟು ಆಮೇಲೆ ಹೇಳ್ರಿ. ಹೌದಾ? ಏನು ಗುರು ಇದು ಈರುಳ್ಳಿ ಏನೂ ಇಲ್ವಾ? ನೀನು ಸುಮ್ಮನೆ ಇರ್ಬೋದು, ನೀನು ಯಾಕೆ, ನೀನು ಸುಮ್ಮನೆ ನೋಡಷ್ಟೇ. ಇಷ್ಟೇ, ಇನ್ನೇನಿಲ್ಲ. ಚಿಕನ್ ರೆಡಿ. ಉಪ್ಪು, ಅರಿಶಿನ, ವೆನಿಗರು, ಸೋಯಾ ಸಾಸು, ಆಮೇಲೆ ಅದೇ ಕಾರ್ನ್ಫ್ಲವರ್ ಅಷ್ಟೇ. ಗೈಸ್ ಚಿಲ್ಲಿ ಚಿಕನ್ ಮಾಡ್ತಾ ಇರಬೇಕಾದ್ರೆ ಆಲ್ರೆಡಿ ಮೂಗಲೆಲ್ಲ ನೀರು ಬರ್ತೈತೆ. ಅಕ್ಷಿ ಸುಸ್ತಾಗೋ. ಆ ಜಾರಲ್ಲಿ ಇರೋದನ್ನು ಎಲ್ಲ ಕಲಸಿ ಉಯ್ತವ್ರೆ. ಸೊ ನೋಡಿ ಚಿಲ್ಲಿ ಚಿಕನ್ ರೆಸಿಪಿ ತೋರಿಸ್ತೀನಿ. ಯಾರಾದರೂ ಬೇಕಂದರೆ ಈ ಥರ ಮಾಡ್ಕೊಳ್ಳಿ.
ತಿನ್ಕೊಳ್ಳಿ, ಬೆಳಗ್ಗೆ ಎದ್ದು ಬಾತ್ರೂಮಲ್ಲಿ ಕೂತೀರಿ ನೋಡಿ. ಏನಿಲ್ಲ, ಬರೀ ಮೆಣಸಿನ್ಕಾಯಿ ಚಿಕನ್ ಅಷ್ಟೇ, ಅದು ಬಿಟ್ಟು ಇನ್ನೇನು ಹಾಕಿಲ್ಲ. ಉಪ್ಪು ಸ್ವಲ್ಪ ಅರ್ಶಿನ ಹಾಕವ್ರೆ. ಆಮೇಲೆ ಇನ್ನೇನು ಹಾಕಿದೆ ಗುರು? ಏನೂ ಹಾಕಿಲ್ಲ, ಹಾಕ್ಬೇಕು. ಇನ್ನೇನು ಇಷ್ಟೇ ಹಾಕೋದು, ಇನ್ನೇನು ಹಾಕ್ತೀರಾ? ಬಾಸ್ ನೀರು ಹುಯ್ತಾ ಇದ್ದೀರಾ? ಚಿಕನ್ ಫ್ರೈನೇ ಆಗಿಲ್ಲ, ಹೆಂಗೆ ನೀರು ಹುಯ್ತಾ ಇದ್ದೀರಾ? ಚಿಲ್ಲಿ ಚಿಕನ್ ಫ್ರೈ ಅಲ್ಲ ಆಗೋದು, ಚಿಕನ್ ಬಾಯ್ಲ್ ಆಗೋದು. ಓ ಹಂಗೆ. ಓ ಇವಾಗ ದಾವದಲ್ಲಿ ಕೊಡ್ತಾರಲ್ಲ ಆ ಥರ ಮಾಡ್ತಾರ ನೀವು? ಇದು ಇದು ಏನಿದು? ಲಿಡ್ ಅದು. ಮತ್ತೆ ಇದು ಅಂದ್ಬಿಟ್ಟು ಹಿಂಗಂತ ಇದ್ದೀರಾ ಕೈನ? ವಿನೆಗರ್ ಹಾಕಾಯ್ತು, ಸೋಯಾ ಸಾಸ್. ಇವಾಗ ಚಿಕನ್ ಹಾಕ್ತಾ ಇರೋದು ನೋಡಿ ಗೈಸ್. ಸೊ ಇದನ್ನು ಬಾಯ್ಲ್ ಮಾಡೋದಂತೆ, ಅಷ್ಟೇನಾ? ಕೋಲ್ಡ್ ಆಗ್ಬಿಟ್ಟಿರ್ತದೆ ಗುರು ನೀನು ಉರ್ಬಿದ ಫೋರ್ಸ್ಗೆ. ಅಯ್ಯೋ ಅಯ್ಯೋ, ಟೇಸ್ಟ್ ಮಾಡು. ಅದು ನಂಗೆ ಹಾಕಿ ಕೆಳಕ್ಕೆ, ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡೋದು ಹೇಳ್ಕೊಡ್ತೀನಿ. ಹಾಕಿ ಇಟ್ಕೊಳ್ಳಿ, ತೋರಿಸ್ತೀನಿ. ಹಂಗೆ ಎತ್ಕೊಂಡು ಉಪ್ಪು ಬಂದಬಾರ್ದು. ಹಿಂಗೆ ಅಜ್ಜಿ ಹಿಂಗೆ ಎತ್ತಿ ಖಾಲಿ ಸೌಟಿಂಗ್ ಹಾಕಿದ್ರೆ ಅದ್ರಲ್ಲಿ ಇರ್ತೈತಲ್ಲ, ಅದನ್ನ ನೆಕ್ಬೇಕು. ಉಪ್ಪು ಕಮ್ಮಿ ಆಗೈತಾ? ಉಪ್ಪು ಕಮ್ಮಿ ಆಗೈತೆ ಗೈಸ್. ಈಶಾಂಗಣ ಮಾಡ್ತಾರೋ ಲಾಸ್ಟ್ ರೆಸಿಪಿ, ಕಾರ್ನ್ ಫ್ಲೋರ್ನ ಕಲಸಿ ಅದಕ್ಕೆ ಉಯ್ತವ್ರೆ. ಇನ್ನೇ 10-15 ನಿಮಿಷ ಆಗ್ಬೇಕು. ಚಿಕನ್ ಬಾಯ್ಲ್ ಆಗ್ಬೇಕು. ಚಿಕನ್. ಓ ಮೈ ಗಾಡ್, ಚಿಕನ್ ಅಂತೈತೆ. 1 ಪ್ಯಾಕೆಟ್ 100 ಗ್ರಾಮ್ಸ್ ಇದ್ದಿತ್ತು ಅನ್ಸುತ್ತೆ. ಐಸ್ ಆಂಧ್ರ ಸ್ಟೈಲ್ ಅಂದ್ರೆ ಹಿಂಗೆ. ಇನ್ನು ನಮ್ಮ ಮನೇಲಿ ಹಾಕೋ ಅಷ್ಟೇನಾದ್ರೂ ಹಾಕ್ಬಿಟ್ಟಿದ್ರೆ ಬಾಯಿಗೆ ಇಕ್ಕೋಕೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಅದೇ ಕೆಳಗಡೆ ಇಕ್ಕಾಯ್ತು. ಗೈಸ್ ಊಟ ಎಲ್ಲ ಆಯಿತು. ಚಿಲ್ಲಿ ಚಿಕನ್ ತಿಂದ್ವಿ. ಚಿಲ್ಲಿ ಚಿಕನ್ ಸಖತ್ತಾಗಿತ್ತು. ಯಾವ ರೇಂಜ್ಗಿತ್ತು ಅಂದರೆ ಈ ಭಾಗ ಹೊಲ್ಲು ಉರಿತಾ ಇದೆ. ಮೇಲ್ಗಡೆ ಭಾಗ ಉರಿದ್ರೆ ಹೆಂಗೋ ತಡ್ಕೋಬೋದು. ನಾಳೆ ಬೆಳಗ್ಗೆ ಬೇರೆ ಭಾಗ ಉರಿದ್ರೆ ಅಂತೂ 100% ತಡ್ಕೊಳ್ಳೋ ತಾಕತ್ತು ನಮಗೆ. ಟೇಸ್ಟ್ ಚೆನ್ನಾಗಿತ್ತು ಗೈಸ್. ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ಆದರೆ ತುಂಬ ಖಾರ ಆಯಿತು. ಆ ಖಾರ ತಿಂದು ನಮಗೆ ರೂಢಿಲ್ಲ. ಆಂಧ್ರ ಸ್ಟೈಲ್ ಇವ್ರು ತಿಂತಾರೆ, ನಾವು ತಿನ್ನಲ್ಲ. ಅದೊಂದೇ ಇದು. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಸಾಂಬಾರು ಹೆಂಗಿತ್ತು? ಸಾಕಾಗಿತ್ತು. ಸಾಂಬಾರು ಸೆಕ್ಸಿ ಆಗಿತ್ತು. ನಂಗೆ ತುಂಬ ಇಷ್ಟ ಆಯ್ತು ಸಾಂಬಾರು. ಮಟನ್ ಸಾಂಬಾರು ಥರ ಆಯಿತು. ಮಟನ್ ಇದ್ದಿದ್ರು ಅಂತೂ ಇನ್ನೂ ಅಲ್ಟಿ. ಇವಾಗ ನಮ್ಮ ಹುಡುಗ ಬೇರೆ ತಿಂತಾ ಇದ್ದಾನೆ, ಬನ್ನಿ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಚಿಲ್ಲಿ ಚಿಕನ್ ಎಲ್ಲ ಎಲ್ಲೋಯ್ತು ಅಂದರೆ ಚಿಲ್ಲಿ ಚಿಕನ್ ಎಲ್ಲ ಇಲ್ಲಿದೆ. ಅಣ್ಣ ಒಳ್ಳೆ ಬ್ಯಾಟ್ಸ್ಮನ್ ಗೈಸ್. ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ನಿಮ್ಮ ಊರ ಕಡೆ ಯಾವ್ದಾದ್ರು ನೆರವಿ ತಿಥಿ ಏನಾದರೂ ಇದ್ದರೆ ಅವನ್ನ ಕರೆಯೋಕ್ಕೆ ಹೋಗ್ಬಿಡಿ. ಕಾಷನ್. ದೊಡ್ಡಪ್ಪ ಅವರಂತೂ ಇಂತೂ ನಮಗೆಲ್ಲ ಚಿಲ್ಲಿ ಚಿಕನ್ ಮಾಡಿಕೊಟ್ರು. ನಿಮಗೆಲ್ಲ ಚಿಲ್ಲಿ ಚಿಕನ್ ಮಾಡಿಕೊಡ್ಬೇಕು ಅಂದರೆ ಕಮೆಂಟ್ ಹಾಕಿ. ದೊಡ್ಡಪ್ಪ ನಿಮ್ಮ ಮನೆ ಕಳಿಸ್ತೀರಿ, ಮಾಡಿ ಕಳಿಸ್ತಾರೆ. ಓಕೆನಾ? ಏನಂತೀರಾ? ಹಾಂ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಆದರೂ ಹೋಗೋಣ. ನಾವು ಈ ಥರ ಮಾಡಬಾರ್ದು. ಏನಂದರೆ ಇವಾಗ ನಾವಿಬ್ಬರು ಹೋಗ್ಬಿಟ್ಟು ಯಾರ ಮನೆಯಲ್ಲಾದರೂ ಅಡುಗೆ ಮಾಡೋದು. ಆಯಿತು. ಹಾಂ ಕೈ ನಾವು ಯಾಕೆ ಈ ಥರ ಮಾಡ್ಬಾರ್ದು? ನಾವಿಬ್ಬರು ಹೋಗ್ಬಿಟ್ಟು ಯಾರ ಮನೆಯಲ್ಲಾದರೂ ಅಡುಗೆ ಮಾಡೋದು. ಫ್ಯಾಮಿಲಿ ಮನೆಗೆ, ಸಬ್ಸ್ಕ್ರೈಬರ್ ಮನೆಗೆ. ಅವ್ರು ನಿಮ್ಮ ಮನೆಗೆಲ್ಲ ಒಂದು ದಿನ ಬಂದು ನಮ್ಮದೇ ಅಡುಗೆ ಫುಲ್ಲು ಐಟಮ್ಸ್ ಎಲ್ಲ ನಿಮ್ದಿರಬೇಕು. ಬರೀ ನಾವು ಬಂದು ಕುಕ್ ಮಾಡ್ಬಿಟ್ಟು ಹೋಗ್ತೀವಿ ಅಷ್ಟೇ. ಲಂಚ್. ಓಕೆ ಗೈಸ್, ಈಗ ನಿಮ್ಮ ಮನೆಗೆ ಬಂದು ನಾವು ಈ ಥರ ಚಿಲ್ಲಿ ಚಿಕನ್ನು ಈ ಥರ ಸಾಂಬಾರೆಲ್ಲ ಮಾಡ್ಕೊಡ್ಬೇಕಂದ್ರೆ ಕಮೆಂಟ್ ಹಾಕಿ. ಒಬ್ಬರು ಲಕ್ಕಿ ವಿನ್ನರ್ನ ನಾವು ಚೂಸ್ ಮಾಡ್ಕೊಂಡು ಅವ್ರ ಮನೆಗೆ ಬಂದು ಅವ್ರ ಮನೆಗೆ ಬಂದು ನಾವು ಅಡುಗೆ ಮಾಡಿಕೊಟ್ಟು ಬರ್ತೀವಿ. ಗೈಸ್ ಇವತ್ತು ನಾವು ಹೋಗಿದ್ದು ಲೊಕೇಶನ್ ಏನಕ್ಕೆ ಹೋದ್ವಿ ಅಂತ ನಿಮಗೆಲ್ಲ ಕನ್ಫ್ಯೂಸ್ ಆಗಿರಬೇಕು. ಏನಕ್ಕೆ ಹೋದ್ವಿ ಅಂತ ಹೇಳಿದ್ರೆ, ಈ ಭಾನುವಾರ ಬರೋ ಭಾನುವಾರ ನನ್ನ ಹುಟ್ಟು ಹಬ್ಬ ಗೈಸ್. ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಬ್ರದರ್. ಥ್ಯಾಂಕ್ ಯು ಬ್ರದರ್. ಸೊ ಆ ಬರ್ಡೇಗೆ ನಮ್ಮ ಸ್ನೇಹಿತರು ಸುಮ್ಮನೆ ಬಿಡ್ಬೇಕಲ್ಲ, ಪಾರ್ಟಿ ಕೊಡಿಸಿಲ್ಲ ಅಂದರೆ ಅದಕ್ಕೆ ಒಂದು ಜಾಗ ಹುಡ್ಕಕ್ಕೆ ಅಂತ ನೋಡಿದ್ವಿ. ಸೊ ಅದು ನಮ್ಮ ಬ್ರದರ್ದೇನೆ, ಅದಕ್ಕೋಸ್ಕರ ಆ ಜಾಗಕ್ಕೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಏನೇನು ಪ್ರಿಪ್ರೇಷನ್ಸ್ ಬೇಕು, ಏನೇನು ಮಾಡ್ಬೋದು, ಎಲ್ಲ ಪ್ರಿಪ್ರೇಷನ್ಸ್ ಬೇಕಲ್ಲ, ಅರೇಂಜ್ಮೆಂಟ್ಸ್ ಎಲ್ಲನೂ ಬೇಕಿತ್ತಲ್ಲ. ಅದಕ್ಕೋಸ್ಕರ ನಾನು ನಮ್ಮ ದೊಡ್ಡಪ್ಪ ಹೋಗಿ ಫುಲ್ ಲೊಕೇಶನ್ ಎಲ್ಲ ನೋಡಿಕೊಂಡು ಅಲ್ಲಿಗೆ ಏನೇನು ಶಾರ್ಟೇಜ್ ಇದೆ, ಏನೇನು ಅವಶ್ಯಕತೆ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡು ವಾಪಸ್ ಬಂದ್ವಿ. ಸಾಗರಣ್ಣ ಬಂದ್ರಂತೆ, ಬನ್ನಿ ಬಾಕ್ಲು ತೆಗಿಯೋಣ. ಓ ಗಿರೀಶಣ್ಣ, ಸಾಗರಣ್ಣ ಅಲ್ಲ ಗೈಸ್ ಇದು. ಬನ್ನಿ ಬನ್ನಿ ಬನ್ನಿ. ಏನಿದು ಜ್ಯೂಸು? ನೀರಾ? ಇಲ್ಲ. ಓಹೋ ಗೈಸ್, ಅಣ್ಣ ಕುಡಿಯೋದು ನೋಡಿ, ಸಮುದ್ರದ ನೀರು, ಓಷಿಯನ್ ಫೇವ್ರೇಟ್ ವಾಟರ್. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡೋ ಟೈಮು. ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಸ್ಪೆಕ್ಸ್ ಕಳೆದೋಗಿತ್ತು, ಬುದ್ಧ ಹೊಡೆದೋಗಿದ್ದು, ಅಷ್ಟೇ ಬೇಜಾರಾಗಿತ್ತು. ಅದು ಬಿಟ್ಟು ಇನ್ನೇನಿಲ್ಲ. ಆ್ಯಂಡ್ ಇವತ್ತು ನಾನು ತೋರಿಸಿದ ಜಾಗ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಅವಾಗಿಂದ ಹೇಳ್ಬೇಕು ಅಂದ್ಕೊಂಡೈತೆ, ಹಂಗೆ ಎಂಡ್ ಮಾಡೋ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಆ ಜಾಗ ತೋರಿಸಿದ್ದು ನನ್ನ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ. ಈ ಬರೋ ಭಾನುವಾರ ರಾತ್ರಿ ನನ್ನ ಬರ್ಡೇ ನಡೀತಾ ಇದೆ. ಸೊ ನಮ್ಮ ಹುಡುಗರಿಗೆಲ್ಲ ಪಾರ್ಟಿ ಕೊಡಿಸ್ಲೇಬೇಕಂತ ಫಿಕ್ಸ್ ಆಗ್ಬಿಟ್ಟವ್ರೆ. 50Kದು ಕೊಡಿಸಿಲ್ಲ, ನೀನು ಬರ್ಡೇದು ಕೊಡಿಸಿಲ್ಲ ಅಂದರೆ ನಿನ್ನಂತೂ ಬಿಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬರ್ಡೇಗೆ ಆ ಜಾಗನ ನೋಡ್ಕೊಂಬರಕ್ಕೆ ಹೋಗಿದ್ವಿ.
ಜಾಗ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ ತೋರ್ಸೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ಕಾಲ್ ಬಂದಿದ್ದ ಕಾರಣ, ಶೂಟ್ ಇದ್ದಿದ್ದ ಕಾರಣ ಹೋಗೋಕ್ಕಾಗಿಲ್ಲ. ಆ್ಯಂಡ್ ನಾಳೆನೂ ಶೂಟ್ ಬೇರೆ ಇದೆ ಸೇಮ್ ಜಾಗದಲ್ಲಿ. ಸೊ ನೋಡೋಣ ಬನ್ನಿ, ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ, ನಿಮಗೆ ಗೊತ್ತಿರಬೇಕೇನು ಮಾಡಬೇಕಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಕಮೆಂಟ್ ಹಾಕಿ. ಒಬ್ರು ಲಕ್ಕಿ ವಿನ್ನರ್ನ ನಾವು ಚೂಸ್ ಮಾಡ್ಕೊಂಡು ಅವ್ರ ಮನೆಗೆ ಬಂದು ಹ್ಯಾಪಿ ಬರ್ಡೇ ಟು ಮೀ. ಹ್ಯಾಪಿ ಬರ್ಡೇ ಬರ್ಡೇ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಬ್ರದರ್.